ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಾನು ಯಾವಾಗಲೂ ಯೂಸ್ ಮಾಡೋದು 11 ನಂಬರ್ 0.7 mm ಕ್ರೋಶಾ ನೀಡಲ್. ಹಾಗೆ ಇವಾಗ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ತಿರ್ಗಾ ಇನ್ನೊಂದು ಸಲ ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ನೋಡಿ ಈ ಥರ ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಆದಮೇಲೆ ನಾವು ಕುಚ್ಚು ಕಟ್ಟೋಕ್ಕೋಸ್ಕರ 4 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ 1 2 3 4 ಆದಮೇಲೆ ಈಗ ದಾರ ಸೂಜಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನಾನು ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎತ್ತಿ ಈ ಥರ ನೋಡಿ ರೌಂಡ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ಯಾವ ಬೀಡಾದರೂ ಯೂಸ್ ಮಾಡಬಹುದು. ನೋಡಿ ಫ್ರೆಂಡ್ಸ್, ಈ ಥರ ರೌಂಡ್ ಬೀಡನ್ನು ಯೂಸ್ ಆದಮೇಲೆ ಈಗ ಒಂದು ಸಲ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಈಗ ನೋಡಿ ಸೂಜಿಯಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ನಾನು ತಿರ್ಗಾ 4 ಚೈನನ್ನು ಹಾಕ್ತಾಯಿದ್ದೀನಿ. ನೋಡಿ 4 ಚೈನ್ ಆದಮೇಲೆ ಫ್ರೆಂಡ್ಸ್ ಸೀರೆನ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸೀರೆನ ಟರ್ನ್ ಮಾಡಿಬಿಟ್ಟು ನಾವು 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ವ, ಇಲ್ಲಿ ಈ ಲಾಕಿಗೆ ಹೋಗ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ಸೀದಾ ಮಾಡ್ಕೊಳ್ಳೋಣ. ಸೀರೆನ ಟರ್ನ್ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿ ಸೀದಾ ಮಾಡಿಕೊಂಡು ನಾನು 2 ಚೈನನ್ನು ಹಾಕ್ತಾಯಿದ್ದೀನಿ. ಎರಡು ಚೈನನ್ನು ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ದಾರಾನ ತಂದು ಎರಡರಲ್ಲಿ ಒಂದು ಈ ಥರ ಕಂಬನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಎರಡರಲ್ಲಿ ಒಂದು ಈ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಈ ಥರ ಎರಡರಲ್ಲಿ ಒಂದು 3 ಟೈಮ್ಸ್ ಆಯಿತು. 4 5 6 7 8 9 10 11 12 ಡಬಲ್ ಕ್ರೋಶನ ಹಾಕ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಇವಾಗ ನೀಡಲು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನಾವು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬಟ್ಟೆಗೆ ಲಾಕ್ ಆದಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಡಿಸೈನು. ನಾನು 12 ಡಬಲ್ ಕ್ರೋಶನ ಯೂಸ್ ಮಾಡಿದ್ದೀನಿ. ಇಲ್ಲಿ ಒಳಗಡೆ ಬೀಡ್ ಹಿಂದ್ಗಡೆ ನಾವು 4 ಚೈನ್ ಹಾಕಿದ್ವಲ್ವ, ಅದ್ರ ಒಳಗಡೆಯಿಂದ ನಾನು 12 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಮತ್ತೆ ನಾನು ಇಲ್ಲಿ ಲಾಕ್ ಆದಮೇಲೆ 4 ಚೈನನ್ನು ಹಾಕ್ಕೋಬೇಕು. ನೋಡಿ 4 ಚೈನ್ ಆದಮೇಲೆ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ತಿರ್ಗಾ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ದಾರನ ಮೇಲೆ ಎತ್ತಿ
ಈ ಥರ ರೌಂಡ್ ಬೀಡನ್ನ ಹಾಕ್ಕೊಳ್ಳೋಣ. ಇದರಲ್ಲಿ ಹಾಕಿ ನೋಡಿ ಬೀಡ್ ಲಾಕ್ ಮಾಡಿಕೊಂಡು ಇವಾಗ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಇದು ಒಂದು ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋ ಡಿಸೈನು. 1 2 3 4 ಆದಮೇಲೆ ಮತ್ತೆ ನಾವು ಸೀರೆನ ಈ ಥರ ಹಿಂದೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿಬಿಟ್ಟು ಮತ್ತೆ ಸೇಮ್ ಇಲ್ಲಿ 4 ಚೈನ್ ಆದಮೇಲೆ ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಹೋಗ್ಬಿಟ್ಟು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ಮತ್ತೆ ಸೀರೆನ ಸೀದಾ ಮಾಡ್ಕೊಳ್ಳೋಣ. ಸೀದಾ ಆದಮೇಲೆ 1 2 ಚೈನನ್ನು ಹಾಕ್ಕೊಂಡು ಈಗ ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ನೋಡಿ ಈ ಥರ ಡಬಲ್ ಕ್ರೋಶನ ಫೋರ್ ಚೈನ್ ಏನು ಗ್ಯಾಪ್ ಇತ್ತಲ್ವ ಅಲ್ಲಿಗೆ ಹೋಗ್ಬಿಟ್ಟು ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. 12 ಡಬಲ್ ಕ್ರೋಶನ ನೋಡಿ ಫ್ರೆಂಡ್ಸ್. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಥರ ತೊಗೊಂಡು ಬಂದುಬಿಟ್ಟು ನಾವು 2ರಲ್ಲಿ 1 2ರಲ್ಲಿ 1 3 ಆಯಿತು. ನಾಲ್ಕು 5 6 7 8 9 10 11 12 ಆಯಿತು ಫ್ರೆಂಡ್ಸ್. 12 ಆದಮೇಲೆ ನೋಡಿ ಎಲ್ಲಿಗೆ ಬರುತ್ತೋ ಸೂಜಿ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಡಿಸೈನ್ನ ಸ್ವಲ್ಪ ಕೈಯಿಂದ ಹಿಂಗೆ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ ಫ್ರೆಂಡ್ಸ್. ನೋಡಿ ನೀಟಾಗಿರೋ ಒಂದು ಆರ್ಚ್ ಬರುತ್ತೆ. ಇದಾದಮೇಲೆ ನಾನು ಕುಚ್ಚು ಹಾಕೋಕ್ಕೋಸ್ಕರ 2 3 4 ಚೈನನ್ನು ಹಾಕಿ ತಿರ್ಗಾ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಬಿಕಾಸ್ ನಾನು ಒಂದು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರುತ್ತೆ ಆ ಥರ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ನೋಡಿ ಈ ಥರ ದಾರಾನ ಮೇಲೆ ಮಾಡಿ ಈ ಥರ ಬೀಡ್ ಹಾಕ್ಬಿಟ್ಟು ಈ ಥರ ಬೀಡ್ ಲಾಕ್ ಆದಮೇಲೆ ನೋಡಿ ನೀಡಲಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ತಿರ್ಗಾ 4 ಚೈನ್ ಆದಮೇಲೆ ಸೀರೆನ ಉಲ್ಟಾ ತಿರುಗಿಸ್ಬಿಟ್ಟು ಸೀರೆನ ಈ ಥರ ಉಲ್ಟಾ ಮಾಡಿ ಫ್ರೆಂಡ್ಸ್. ಉಲ್ಟಾ ಆದಮೇಲೆ ನೋಡಿ ಇದು ಲಾಕ್ ಇರುತ್ತಲ್ವ ಆ ಲಾಕಿಗೆ ಹೋಗ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ನಾವು ಸೀದಾ ಮಾಡ್ಕೊಳ್ಳೋಣ ಸೀರೆನ. ನೋಡಿ ಸೀದಾ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು 2 ಚೈನನ್ನು ಹಾಕ್ಕೊಳ್ಳೋಣ. ಎರಡು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ತಗೊಂಡು ಬೀಡ್ ಹಿಂದ್ಗಡೆ ನಾವೇನು 4 ಚೈನ್ ಹಾಕ್ಕೊಂಡಿದ್ವಲ್ವ ಅಲ್ಲಿಗೆ ಹೋಗ್ಬಿಟ್ಟು
ನೋಡಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಬೀಡ್ ಹಿಂದ್ಗಡೆ 4 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಹೋಗ್ಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು ಬಿಟ್ ಲಾಕ್ ಹಿಂದ್ಗಡೆ ಹೋಗಿ ನೋಡಿ ಆ ಚೈನ್ ಒಳಗಡೆಯಿಂದ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶನ ನಾನು 12 ಟೈಮ್ಸ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, 3 ಟೈಮ್ ಆಯಿತು. ಫೋರ್ ಟೈಮ್, 5, 6, 7, 8, 9, 10, 11, 12. ನೋಡಿ ಸೂಜಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ನಾವು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ 1, 2, 3, 4 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಮಧ್ಯದಲ್ಲಿ ಒಂದೊಂದು ಕುಚ್ಚು ಬರುತ್ತೆ. ನಾನು ಈ ಕಲರಲ್ಲಿ ಕುಚ್ಚು ಹಾಕ್ತೀನಿ. ಇದು ಪೂರ್ತಿ ಡಿಸೈನ್ನ ಹಾಕಿಬಿಟ್ಟು ಇದು ಸೀರೆಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ಪೂರ್ತಿ ಆದಮೇಲೆ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇವಾಗ ಡಿಸೈನ್ ನೋಡಿ, ಸ್ಟಾರ್ಟಿಂಗ್ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಫಿನಿಶಿಂಗ್ ಈ ಥರ ಬಂದಿದೆ. ಕುಚ್ಚೆಲ್ಲ ಕಟ್ಟಿ ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ತುಂಬಾ ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೋಬಹುದು ಅಂತ ಡಿಸೈನ್ ಇದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.